ಹಾಯ್ ಫ್ರೆಂಡ್ಸ್, ವೆಜ್ ಕುರ್ಮಾ ಮಾಡೋಣ. ಹೋಟೆಲ್ ಶೈಲಿಯಲ್ಲಿ ವೆಜ್ ಕುರ್ಮಾ ಮಾಡೋ ವಿಧಾನ ನೋಡೋಣ. ತುಂಬಾ ಸುಲಭವಾಗಿ ಟೇಸ್ಟಿಯಾಗಿ. ಇಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ಒಂದು ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ. ಬೀನ್ಸು ಮತ್ತು ಹಸಿ ಬಟಾಣಿ, ಆಲೂಗೆಡ್ಡೆ, ಕ್ಯಾರೆಟು ಮತ್ತು ಹೂಕೋಸು ತೊಗೊಂಡಿದ್ದೀನಿ. ಇದ್ರ ಬದಲಾಗಿ ನಿಮಗೆ ಇಷ್ಟ ಬರೋ ಯಾವುದಾದ್ರೂ ತರಕಾರಿನೂ ತೊಗೋಬೋದು. ಹೂಕೋಸನ್ನ ಒಂದು 10 ನಿಮಿಷ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ, ಉಪ್ಪು ಹಾಕಿ ಹುಳು ಎಲ್ಲೇ ಹೋಗಲಿ ಅಂತ. ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು 1 ಇಂಚಷ್ಟು ಚಕ್ಕೆ, 4 ಲವಂಗ, ಒಂದೇ ಒಂದು ಯಾಲಕ್ಕಿ ತೊಗೊಂಡಿದ್ದೀನಿ ಈ ಮಸಾಲೆಗೆ. ಇದನ್ನೆಲ್ಲ ಹುರ್ಕೊಂಡು ಮಸಾಲ ರುಬ್ಕೋಬೇಕು. ಹಾಗಾಗಿ ಮಸಾಲ ರುಬ್ಬೋಕ್ಕೆ ಹಾಕ್ತಾಯಿದ್ದೀನಿ, ಫ್ರೈ ಮಾಡ್ಕೊತಾಯಿದ್ದೀನಿ. ಒಂದು ಟೊಮೊಟೊ ಮೀಡಿಯಮ್ ಸೈಜ್ದು, ಒಂದು ಈರುಳ್ಳಿ ಎರಡನ್ನೂ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ 4 ಗೋಡಂಬಿ, 2 ಬಾದಾಮಿ ತೊಗೊಂಡಿದ್ದೀನಿ ಮಸಾಲಾಗೆ. ಇದ್ರ ಬದಲಾಗಿ ಹುರ್ಗಡ್ಲೆನೂ ಹಾಕೋಬೋದು. ಇದನ್ನು ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗಿ ಮೆತ್ತಗೆ ಹಾಕಬೇಕು. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಹಸಿ ಶುಂಠಿ, ಇದನ್ನು ಇದಕ್ಕೆ ಹಾಕ್ಕೊಂಡು ಹುರ್ಕೋಬೇಕು ಚೆನ್ನಾಗಿ. ನೋಡಿ, ಕಲರ್ ಚೇಂಜ್ ಆಗಿ ಟೊಮೊಟೊ ಈರುಳ್ಳಿ ಎಲ್ಲ ಸಾಫ್ಟ್ ಆಗಿದೆ. ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಮುಚ್ಚಿಬಿಟ್ಟು ಒಂದು 5 ನಿಮಿಷ ನಿಧಾನವಾಗಿ ಬೇಯಿಸ್ಕೋಬೇಕು. ಈ ಥರ ಮಸಾಲಾನ ಬೇಯಿಸಿ ಮಾಡೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಗ್ರೇವಿ ಥಿಕ್ನೆಸ್ ಬರುತ್ತೆ. ಇಲ್ಲಿ ಇನ್ನೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಕಾಯಿಸ್ಕೊಳ್ಳೋಣ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ 4 ನಿಮ್ಗೆ ಇನ್ನೂ ಗ್ರೇವಿ ತಿಕ್ಕಾಗಬೇಕು ಅಂದರೆ ಈರುಳ್ಳಿನ ಮಿಕ್ಸಿಲಿ ಚಾಪ್ ಮಾಡಿನೂ ಹಾಕ್ಬೋದು. ಇಲ್ಲಿ ನಾನು ಇದನ್ನು ಚಿಕ್ಕದಾಗಿ ಹಚ್ಚಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಹುರಿದಾದಮೇಲೆ ಇದಕ್ಕೆ ಎಲ್ಲ ತರಕಾರಿಗಳನ್ನು ಹಾಕ್ಕೊಳ್ಳೋಣ. ಇಲ್ಲಿ ಬೀನ್ಸ್ ತೊಗೊಂಡಿದ್ದೀನಿ ಮತ್ತು ಕ್ಯಾರೆಟು, ಆಲೂಗಡ್ಡೆ, 1 ಆಲೂಗಡ್ಡೆ ತೊಗೊಂಡಿದ್ದೀನಿ ಸಾಕು. ಇಲ್ಲಿ ಹಸಿ ಬಟಾಣಿ, ಹಸಿದಿಲ್ಲ ಅಂದರೆ ಒಣಗಿರೋದನ್ನು ನೆನೆಸಿ ಹಾಕ್ಬೋದು. ಈ ಗೋಬಿ, ಹಚ್ಚಿರೋಂಥ ಗೋಬಿನ ಹಾಕ್ಕೋತಾಯಿದ್ದೀನಿ. ಮತ್ತು ಗೆಡ್ಡೆಕೋಸು, ಎಲೆಕೋಸು, ಕ್ಯಾಪ್ಸಿಕಮ್ಮು ಎಲ್ಲ ಹಾಕ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಅದಕ್ಕೆ ಹಿಡಿಯುತ್ತೆ. ಈ ತರಕಾರಿಲಿರೋ ನೀರೆಲ್ಲ ಬಿಟ್ಕೊಂಡು ತರಕಾರಿ ಬೇಗ ಸಾಫ್ಟ್ ಆಗುತ್ತೆ ಉಪ್ಪು ಹಾಕೋದ್ರಿಂದ. ನೋಡಿ, ಉಪ್ಪು ಹಾಕಿ 1-2-3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಇದಕ್ಕೆ ಹಚ್ಚ ಖಾರದ ಪುಡಿ ಹಾಕೋಣ. 1.5 ಸ್ಪೂನಷ್ಟು ಇಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ. ಇದು ಒಳ್ಳೆ ಕಲರ್ ಕೊಡುತ್ತೆ. ಇದನ್ನು ಹಾಕಿ 1-2-3 ಸೆಕೆಂಡು ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಹುರಿದಂಥ ಮಸಾಲಾನ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಈ ಮಸಾಲ ಇದಕ್ಕೆ ಹಾಕ್ಕೊಳ್ಳೋಣ. ಈ ಮಸಾಲ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಗ್ರೇವಿಗೆ. ಈ ಥರ ಹುರಿದ್ಬಿಟ್ಟು ಬೇಯಿಸ್ಬಿಟ್ಟು ನೈಸಾಗಿ ರುಬ್ಬಿ ಹಾಕೋಣ ಇದಕ್ಕೆ. ಈ ಕುರ್ಮಾಗೆ ಒಂದೊಳ್ಳೆ ಟೇಸ್ಟ್ ಬರುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು 10 ನಿಮಿಷಗಳ ಕಾಲ ಬೇಯಿಸೋಕಿಡೋಣ. ಈ ತರಕಾರಿಗೆ ಈ ಮಸಾಲೆ ಎಲ್ಲ ಹಿಡಿಬೇಕು, ಚೆನ್ನಾಗೇ ಬೇಯಬೇಕು. ಒಂದೊಳ್ಳೆ ಟೇಸ್ಟ್ ಬರುತ್ತೆ ಮಸಾಲೆ ಎಲ್ಲ ಹಿಡ್ಕೊಂಡು ತರಕಾರಿಗೆ. ಮತ್ತು ಇದನ್ನು ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಆಗಿದೆ. 10 ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಆಯಿಲೆಲ್ಲ ಸೈಡಲ್ಲಿ ಬಂದಿದೆ, ಚೆನ್ನಾಗಿ ಬೆಂದಿದೆ. ಈಗ ಕುರ್ಮಾ ಈಗ ರೆಡಿ ಆಯಿತು. ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಬಿಸಿ ಬಿಸಿ ಚಪಾತಿ, ರೊಟ್ಟಿ, ದೋಸೆ ಜೊತೆ ಎಲ್ಲ ಒಂದು ಒಳ್ಳೆ ಕಾಂಬಿನೇಷನ್ನು. ಸಾಫ್ಟಾಗಿ ಬೆಂದಿದೆ ತರಕಾರಿ ಎಲ್ಲ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಸ್ತೂರಿ ಮೆಂತೆನೂ ಲಾಸ್ಟಲ್ಲಿ ಹಾಕ್ಕೋಬೋದು. ಇಷ್ಟ ಆದರೆ ಕ್ರೀಮನ್ನು ಹಾಕ್ಕೋಬೋದು, ಇನ್ನೂ ಟೇಸ್ಟು ಡಬಲ್ ಆಗುತ್ತೆ ಕ್ರೀಮ್ ಹಾಕೋದ್ರಿಂದ. ಕ್ರೀಮ್ ಹಾಕಿ ಮಾಡಿದ್ರೆ ಅದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಒಂದೊಳ್ಳೆ ಕುರ್ಮಾ ರೆಡಿ ಆಯಿತು. ಈಗ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಒಂದು ಬಿಳಿ ಹೋಳಿಗೆ ಅಂತಾರಲ್ಲ ಅದನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಚಪಾತಿ ಹಿಟ್ಟು, ನಾರ್ಮಲ್ ಚಪಾತಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಸ್ವಲ್ಪ ತೆಳುವಾಗೆ ಕಲಸಿಟ್ಕೊಂಡಿದ್ದೀನಿ. ಇದನ್ನು ಅಕ್ಕಿ ಹಿಟ್ಟನ್ನು ಹುಕ್ಕರಿಸಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬಿಸಿ ನೀರು ಹಾಕಿನೂ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಕುದೀತಾ ಇರೋ ನೀರಿಗೆ ಹಿಟ್ಟು ಹಾಕಿ 1-2 ನಿಮಿಷ ಕುದಿಸ್ಕೊಂಡ್ರೆ ಹಿಟ್ಟು ರೆಡಿ ಆಗುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೊಂಡು ಇಟ್ಕೋಬೇಕು. ಸ್ಮೂತಾಗಿರಬೇಕು, ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬಾರ್ದು ಇದನ್ನು.
ಗೋಧಿ ಹಿಟ್ಟನ್ನು ಸ್ವಲ್ಪ ಸ್ಮೂತಾಗೆ ಕಲಿಸ್ಕೋಬೇಕು. ಇದ್ರ ಬದಲಾಗಿ ಮೈದಾ ಹಿಟ್ಟನ್ನು ಬಳಸ್ಬೋದು. ಗೋಧಿ ಹಿಟ್ಟು ಹೆಲ್ತ್ಗೆ ಒಳ್ಳೆಯದು, ಹಾಗಾಗಿ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಚಪಾತಿ ಹಿಟ್ಟಿನ ಥರನೇ ಕಲಸಿರೋದು, ಸ್ವಲ್ಪ ತೆಳುವಾಗಿ. ಇಲ್ಲಿ ಲಟ್ಟಿಸ್ಕೊಳ್ಳೋಣ. ಒಂದು ಪೂರಿ ಸೈಜಲ್ಲಿ ಈ ಚಪಾತಿ ಹಿಟ್ಟನ್ನು ಲಟ್ಟಿಸ್ಕೋಬೇಕು. ಈ ಥರ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರೆ ಇದನ್ನು, ಬಿಳಿ ಹೋಳಿಗೆ ಅಂತೇಳಿ. ಆದರೆ ಅವರು ಮೈದಾದಲ್ಲಿ ಮಾಡ್ತಾರೆ, ಆದರೆ ಅದು ಟೇಸ್ಟು ಚೆನ್ನಾಗಿರುತ್ತೆ. ಈ ಥರ ಗೋಧಿ ಹಿಟ್ಟನ್ನು ಬಳಸಿ ಮಾಡ್ಬೋದು. ನೋಡಿ, ಈ ಅಕ್ಕಿ ಹಿಟ್ಟಿನ ಡೋನ ಅದರೊಳಗಡೆ ಇಟ್ಟು ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ ನೀಟಾಗಿ. ಒಂದು ಪೂರಿ ಸೈಜಲ್ಲಿ ಹೊತ್ಕೊಂಡಿದ್ದೀನಿ ಈ ಚಪಾತಿ ನಾನೀಗ. ಹೊತ್ಕೊಂಡು ಇದನ್ನು ಈ ಥರ ಹೋಳಿಗೆಗೆ ಹೂರಣ ಕವರ್ ಮಾಡ್ತಾರಲ್ಲ, ಆ ಥರ ಕವರ್ ಮಾಡಿಕೊಂಡು ಇದನ್ನು ಮತ್ತೆ ಲಟ್ಟಿಸ್ಕೋಬೇಕು. ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೋಬೇಕು ಇದನ್ನು. ನೋಡಿ, ಈ ಥರ ಮಾಡೋದ್ರಿಂದ ಹೂರಣ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅದರೊಳಗೆ. ಮತ್ತು ಒಣ ಹಿಟ್ಟು ಹಾಕ್ಕೊಂಡು ಚೆನ್ನಾಗೆ ಇದನ್ನು ಒತ್ಕೊಳ್ಳೋಣ. ಚಪಾತಿ ಥರನೇ, ಚಪಾತಿ ಸೈಜಲ್ಲೇ ಹೊತ್ಕೋಬೇಕು ಇದನ್ನು. ಸ್ವಲ್ಪ ದಪ್ಪವಾಗಿದ್ದರೆ ಚೆನ್ನಾಗಿರುತ್ತೆ, ಸ್ಮೂತಾಗಿ ಬರುತ್ತೆ. ನಾರ್ಮಲ್ ಚಪಾತಿಗಿಂತ ಈ ಥರ ಬಿಳಿ ಹೋಳಿಗೆ ಮಾಡಿ ನೋಡಿ, ಒಂದು ಒಳ್ಳೆ ಕಾಂಬಿನೇಷನ್ ಇದಕ್ಕೆ. ಇದನ್ನು ನೀಟಾಗೆ ರೌಂಡಾಗಿ ಲಟ್ಟಿಸ್ಕೋಬೇಕು. ಈಸಿಯಾಗೆ ಲಟ್ಸೋಕ್ಕೆ ಬರುತ್ತೆ, ಚಪಾತಿಗಿಂತ ಸುಲಭವಾಗಿ ಬರುತ್ತೆ ಇದು. ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಹೊತ್ಕೊಳ್ಳೋಣ. ಚೆನ್ನಾಗಿ ಕಾದಿರೋವಂಥ ಕಾವಲಿಗೆ ಇದನ್ನು ಹಾಕಿ ಸ್ವಲ್ಪ ತುಪ್ಪ ಅಥವಾ ಬಟರು ಅಥವಾ ಎಣ್ಣೆ ಯಾವುದಾದ್ರೂ ಹಾಕಿ ಬೇಯಿಸ್ಕೋಬೋದು. ಇಲ್ಲಿ ನೋಡಿ, ಚೆನ್ನಾಗಿ ಕಾದಿರೋವಂಥ ಇದಕ್ಕೆ ಆಯಿಲ್ ಹಚ್ಕೋತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಆಯಿಲ್ ಹಚ್ಚಿ ಬೇಯಿಸಿದ್ರೇ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ. ಎರಡು ಕಡೆ ನೀಟಾಗಿ ಬೇಯಿಸ್ಕೊಳ್ಳೋಣ. ಬಿಳಿ ಹೋಳಿಗೆ ಅಂತಾರೆ ಇದನ್ನು. ಮಾಡೋ ವಿಧಾನ ಆಗಲೇ ನಾನು ಹಾಕಿದ್ದೀನಿ ವಿಡಿಯೋದಲ್ಲಿ. ಇದು ಈ ಕುರ್ಮಾ ಜೊತೆ ಕಾಂಬಿನೇಷನ್ ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಕುರ್ಮಾ ರೆಡಿ ಆಯಿತು, ವೆಜ್ ಕುರ್ಮಾ. ಅದ್ರ ಜೊತೆ ಈ ಬಿಳಿ ಹೋಳ್ಗೂ ರೆಡಿಯಾಗಿದೆ. ಸರ್ವ್ ಮಾಡಿ ಟೇಸ್ಟ್ ಮಾಡೋಣ. ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಜ್ ಕುರ್ಮಾ ಜೊತೆ ಬಿಳಿ ಹೋಳಿಗೆ ಬಿಸಿ ಬಿಸಿಯಾಗಿ ರೆಡಿ ಆಗಿದೆ. ಈ ಥರ ಟ್ರೈ ಮಾಡಿ ನೋಡಿ.